ವಾರ್ತೆಯ ಮುಖ್ಯಾಂಶಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸರಿಯಾಗಿ ಬಸ್ ಸೌಲಭ್ಯ ಕಲ್ಪಿಸುತ್ತಿಲ್ಲ ಎಂದು ಬೃಹತ್ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು. ರೈತರ ಶ್ರಮ ಅನುಭವದ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಲು ನಡೆದ ಗದ್ದೆ ನಟಿ. ಸ್ಕೌಟ್ಸ್ ಮತ್ತು ಗೈಡ್ಸ್ ಸಾಧಕಿ ಸುಜಾತಾ ಇವರಿಗೆ ಇದೀಗ ನಾಮಧಾರಿ ಸಮಾಜದಿಂದ ಗೌರವ. ಪಾದಯಾತ್ರೆಯಲ್ಲಿ ಗಮನ ಸೆಳೆದ ಸುಮಾರು 110 ಮೀಟರ್ ಉದ್ದದ ತಿರಂಗ. ಪರಭಾಷಾ ನಾಮಫಲಕ ತೆಗೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯಿಂದ ಮನವಿ. ಶಿರಸಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಗದಿತ ವೇಳೆಗೆ ಸರಿಯಾಗಿ ಬಸ್ ಸೌಲಭ್ಯ ಕಲ್ಪಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಕಾರಣ ಕಾಲೇಜಿಗೆ ಹಾಗೂ ತರಗತಿಗಳಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹಲವು ಗ್ರಾಮೀಣ ಭಾಗಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯತ್ಯಯದಿಂದಾಗಿ ಶೈಕ್ಷಣಿಕ ತೊಂದರೆಯಾಗುತ್ತಿದ್ದು, ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಅವ್ರ ಮೇಲೆ ನಾಳೆ ಕ್ರಮ ತಗೊಳ್ರಿ. ನಾಳೆ ಮತ್ತೆ ಮನವಿ ಕೊಡ್ತೇವೆ ನಾವು ಪೊಲೀಸ್ ಇಲಾಖೆಗೆ ಅಂತೇಳಿ. ನಾಳೆ ತಹಶೀಲ್ದಾರ್ ವಿರುದ್ಧ ಕ್ರಮ ಆಗಲೇಬೇಕು. ಒಂದು ವಾರದಲ್ಲಿ ಕ್ರಮ ಆಗಿಲ್ಲ ಅನ್ನೋ ಪಕ್ಷಕ್ಕೆ ನಾವು ಇವತ್ತು 300 ಕಾರ್ಯಕರ್ತರಿದ್ವಿ. ಏನು ಪೊಲೀಸರ ಮನವಿ ಅಲ್ಲಿ ಬಟ್ಟಂಗಲ್ಲಿ ಏನೋ ನಮ್ದು ಪೊಲೀಸರದಾಯ್ತು, ಆ ಒಂದು ಇದರಿಂದ ನಾವು ಬಾಕಿ. ಸರ್ಕಾರಿ ಕಚೇರಿ, ಖಾಸಗಿ ಕಚೇರಿ ಕಟ್ಟಡಗಳಲ್ಲಿ ಪರಭಾಷೆ ನಾಮಫಲಕವನ್ನು ಬಳಸಿರುವುದು ಜಿಲ್ಲೆಯಲ್ಲಿ ಕಂಡು ಬಂದಿರುವುದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಬಲವಾಗಿ ವಿರೋಧಿಸುತ್ತದೆ. ಆದ್ದರಿಂದ ಕೂಡಲೇ ಅಂತಹ ನಾಮಫಲಕವನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯಿಂದ ತಾಲೂಕು ಆಡಳಿತ ಮತ್ತು ನಗರಸಭೆಗೆ ಮನವಿ ನೀಡಲಾಯಿತು. ತಹಸೀಲ್ದಾರ್ ಪುಟ್ಟರಾಜ ಗೌಡ ಹಾಗೂ ನಗರಸಭೆ ಪೌರಾಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರ್ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಉಮಾಕಾಂತ್ ಹೊಸಕೊಪ್ಪ, ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ನಾಯ್ಕ್, ಜಿಲ್ಲಾ ಖಜಾಂಚಿ ಸತೀಶ್ ಮಡಿವಾಳ್, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಾದಿಮನೆ ಇತರರು ಇದ್ದರು. ವಿಷಯ ಪರಭಾಷಾ ನಾಮಫಲಕ ತೆರವುಗೊಳಿಸುವುದರ ಬಗ್ಗೆ ಬರೆದುಕೊಂಡ ಮನವಿ. ಮಾನ್ಯರೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ದೊಡ್ಡನಳ್ಳಿ ಈಡಿಗ ನಾಮಧಾರಿ ಸಮಾಜದ ವತಿಯಿಂದ ಸುಜಾತಾ ಸುರೇಶ್ ನಾಯ್ಕ್ ದೊಡ್ಡನಳ್ಳಿ ಇವರಿಗೆ ಅಭಿನಂದನಾ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಮಾಜದ ಬಾಂಧವರೆಲ್ಲ ಸೇರಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘುಪತಿ ನಾಯ್ಕ್ ಬ್ಯಾಗದ್ದೆ, ಸಾಮಾಜಿಕ ಕಾರ್ಯಕರ್ತ ಶ್ರೀಪತಿ ನಾಯ್ಕ್ ಬೊಮ್ಮನಕೊಡ್ಲು, ದತ್ತು ನಾಯ್ಕ್ ಬ್ಯಾಗದ್ದೆ, ರಮೇಶ್ ನಾಯ್ಕ್ ಬ್ಯಾಗದ್ದೆ, ಉದಯ ನಾಯ್ಕ್ ಬ್ಯಾಗದ್ದೆ, ಮಾಲಿನಿ ಪೂಜಾರಿ ಲಂಡಕ್ನಳ್ಳಿ, ನಯನ ನಾಯ್ಕ್ ಬಿಕ್ನಳ್ಳಿ, ಮಂಜು ನಾಯ್ಕ್ ಬಿಕ್ನಳ್ಳಿ, ನಾಗರಾಜ್ ನಾಯ್ಕ್ ಬಿಕ್ನಳ್ಳಿ, ಸತೀಶ್ ನಾಯ್ಕ್ ದೊಡ್ಡನಳ್ಳಿ, ಸತೀಶ್ ನಾಯ್ಕ್ ಕೆಳಗಿನ ಹೆಸಳೆ ಅನೇಕ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಳ್ಳಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಕೃಷಿಯ ಮಹತ್ವ ಹಾಗೂ ರೈತರ ಶ್ರಮವನ್ನು ಸ್ವತಃ ಅನುಭವದ ಮೂಲಕ ಪರಿಚಯಿಸುವ ಉದ್ದೇಶದಿಂದ ಗದ್ದೆ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪ್ರೋತ್ಸಾಹದಿಂದ ಭಾಗವಹಿಸಿದರು. ಗದ್ದೆಗೆ ತೆರಳಿ ರೈತರ ಮಾರ್ಗದರ್ಶನದಲ್ಲಿ ಭತ್ತದ ಸಸಿಗಳನ್ನು ನಾಟಿ ಮಾಡಿದರು. ಮಣ್ಣಿನಲ್ಲಿ ಕೆಲಸ ಮಾಡುವ ಅನುಭವವನ್ನು ಪಡೆದ ಮಕ್ಕಳು ಕೃಷಿ ಕಾರ್ಯದ ಬಗ್ಗೆ ಆಸಕ್ತಿ ಮತ್ತು ಗೌರವವನ್ನು ಬೆಳೆಸಿಕೊಂಡರು. ಈ ಸಂದರ್ಭದಲ್ಲಿ ಶಿಕ್ಷಕರು ಕೃಷಿಯೇ ನಮ್ಮ ಬದುಕಿನ ಆಧಾರ, ಅನ್ನ ನೀಡುವ ರೈತನ ಶ್ರಮವನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಗದ್ದೆ ನಾಟಿಯ ಅನುಭವವು ಮಕ್ಕಳಲ್ಲಿ ಶ್ರಮದ ಮಹತ್ವ, ಪರಿಸರ ಪ್ರೀತಿ, ಸಹಕಾರ ಮನೋಭಾವ ಹಾಗೂ ರೈತರ ಬಗ್ಗೆ ಗೌರವವನ್ನು ಮೂಡಿಸಿತು. ವಿದ್ಯಾರ್ಥಿಗಳು ಸಂತೋಷದಿಂದ ಅದೇ ನಾಟಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಿಕೊಂಡರು. ಇಂತಹ ಚಟುವಟಿಕೆಗಳಿಗೆ ಮಕ್ಕಳಿಗೆ ಪಠ್ಯಪುಸ್ತಕದ ಜ್ಞಾನದ ಜೊತೆಗೆ ಪ್ರಾಯೋಗಿಕ ಅನುಭವವನ್ನು ನೀಡುತ್ತದೆ. ಶಾಲಾ ವಿದ್ಯಾರ್ಥಿಗಳ ಗದ್ದೆ ನಾಟಿ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ರೈತರ ಬದುಕು ಮತ್ತು ಕೃಷಿಯ ಮಹತ್ವವನ್ನು ಅರಿಯಲು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶವಾಯಿತು.
ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಶಿರಸಿಯಲ್ಲಿ ಪಕ್ಷಾತೀತವಾಗಿ ತಿರಂಗ ಯಾತ್ರೆ ನಡೆಸಲಾಯಿತು. ದೇವಿಕೆರೆ ಸರ್ಕಲ್ ಭೂತಪ್ಪನ ಕಟ್ಟೆಯಿಂದ ಹೊರಟ ತಿರಂಗ ಯಾತ್ರೆ ನಗರದ ಪ್ರಮುಖ ನಗರಗಳಲ್ಲಿ ಸಂಚರಿಸುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯಿತು. ರಾಷ್ಟ್ರಗೀತೆಯೊಂದಿಗೆ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು. ತಿರಂಗ ಯಾತ್ರೆಯಲ್ಲಿ ತಿರಂಗ ರಾರಾಜಿಸುತ್ತಿರುವುದು ಕಂಡುಬಂತು. ತಿರಂಗ ಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಪಾಲ್ಗೊಂಡಿರುವುದು ಕಂಡುಬಂತು. पंजाब सिंध गुजरात मराठा